ಹೆಸರು ಕುಮಾರ್ ಅಂತ. ನನ್ನ ಮಗ ವಿನಾಯಕ ಕೆ ಅಂತ. ನನ್ನ ಮಗ ತಾಳಬಾಳ ಸ್ಕೂಲಲ್ಲಿ ಓದ್ತಾನೆ. ಅವನು ಎಲ್ ಕೆ ಜಿ ಮುಗಿಸಿದ. ಯು ಕೆ ಜಿ ಮುಗಿದ್ಮೇಲೆ ನಮ್ಮ ಫ್ರೆಂಡ್ಸ್ ಒಬ್ರು ಹೇಳಿದರು, ರಮಾನಕ ಸರ್ಕಲಲ್ಲಿ ಹಿಂಗೆ ಜಯಪ್ರಕಾಶ್ ಸರ್ ಇಂಗ್ಲೀಷ್ ಅಕಾಡೆಮಿ ಕೋಚಿಂಗ್ ಕ್ಲಾಸ್ ಐತಿ, ಅಲ್ಲೊಂದ್ಸಲ ವಿಸಿಟ್ ಮಾಡಿರಿ, ಮಕ್ಕಳಿಗೆ ಇಂಗ್ಲೀಷ್ ಸ್ವಲ್ಪ ಬೇಗ ಮೈಂಡಿಗೆ ಕ್ಲಿಕ್ ಆಗ್ತದೆ, ಆಮೇಲೆ ಬೇಗ ಕಲಿತಾರೆ, ಮಾತಾಡೋದು ಕಲಿತಾರೆ, ರೈಟಿಂಗ್ ಮಾಡೋದು ಕಲಿತಾರೆ ಅಂತ ಹೇಳಿದ್ರು. ಆಮೇಲೆ ನನ್ನ ಮಗ ಯು ಕೆ ಜಿ ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಇದ್ದ. ಅಂದರೆ ನಾವು ಏನು ಹೇಳ್ಕೊಟ್ರು ಬೇಗ ತಲೆಗೆ ಹತ್ತಿರಲಿಲ್ಲ. ಆಮೇಲೆ ನಾವು ಏನು ಮನೇಲಿ ನಮ್ಮ ವೈಫ್ ಆಗಲಿ ನಾನಾಗಲಿ ಹೇಳ್ಕೊಟ್ಟಿದ್ದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಆಮೇಲೆ ಮರ್ತೋಗ್ಬಿಡೋನು. ಆಮೇಲೆ ಏನಾದ್ರು ವರ್ಡ್ಸ್ ಹೇಳಿದ್ರೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಸಡನ್ನಾಗಿ. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಹಿಂಗೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಹಿಂಗೆ ಹೋಗಿ ಭೇಟಿ ಆಗ್ರಿ, ಹಿಂಗೆ ಕ್ಲಾಸ್ ಮೀಟ್ ಆಗ್ರಿ ಅಂತ. ಆಮೇಲೆ ಬಂದು ನಮ್ಮ ಜಯಪ್ರಕಾಶ್ ಸರ್ ಮೀಟ್ ಮಾಡಿದೆ, ಮಾತಾಡಿ ಹೇಳಿದೆ. ಅವರು ಇವಾಗ ಅಡ್ಮಿಷನ್ ತಗೊಳ್ಳುವಾಗ ಇವನು ಯು ಕೆ ಜಿ ಮುಗಿಸಿ ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಸಣ್ಣ ಹುಡುಗ ಆಗ್ತಾನೆ, ನಾವು ಹೇಳ್ಕೊಟ್ರೆ ಅವನಿಗೆ ತಲೆಗೆ ಬೇಗ ಆಕ್ಸೆಪ್ಟ್ ಮಾಡ್ಕೊತಾನೆ ಇಲ್ಲ, ಗೊತ್ತಾಗ್ತಲ್ಲ ನಮಗೆ. ಇನ್ನೊಂದು ಸ್ವಲ್ಪ ದೊಡ್ಡನಾದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಯಾರು ತೊಗೊಳ್ತೀವಿ ಅಂದ್ರೆ ಸರ್ ಮತ್ತೆ ರಿಕ್ವೆಸ್ಟ್ ಮಾಡಿ ಕೇಳಿದೆ, ಸರ್ ಒಂದು 2-3 ದಿನ ನೀವು ನೋಡಿರಿ, ನಿಮ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಕರ್ಕೊಡ್ರಿ ಸರ್, ಇಲ್ಲಾಂದ್ರೆ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಆಗ್ತಂತ ಓಕೆ ಅಂತ ಹೇಳಿದರು. ಒಂದು 2 ದಿನ 3 ದಿನ ಕ್ಲಾಸಿಗೆ ಬಂದ. ಆಮೇಲೆ ಸರ್ ಎಲ್ಲ ಕ್ಲಾಸ್ ಮಾಡಿ ಕೇಳಿದಾಗ ಸ್ವಲ್ಪ ಸಪೋರ್ಟ್ ಮಾಡಿದಂತೆ. ಹಂಗಾಗಿ ಇರಲಿ ಬಿಟ್ಟು ನಾವು ಕಲಿಸ್ಕೊಡ್ತೀವಿ, ಆ ಹುಡುಗ ಸ್ವಲ್ಪ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತದಾನೆ, ನಾವು ಪ್ರಯತ್ನ. ಆಮೇಲೆ ಹೋಗ್ತಾ ಒಂದು 15 ಡೇಸಿಗೆ ಅವ್ನ ಮೈಂಡಲ್ಲೇ ಫುಲ್ ಆ್ಯಕ್ಟಿವೇಶನ್ ಚೇಂಜ್ ಆಗಿಬಿಟ್ಟು ಅವನು ಇಂಗ್ಲೀಷಲ್ಲಿ ಬರೆಯೋದಾಗಲಿ, ವರ್ಡ್ಗಳು ಹೇಳಿದ್ದನ್ನು ಟಕ್ಕಂದು ಹಂಗೆ ಬರೆಯೋನು. ಮುಂಚೆ ಎಲ್ಲ ಬರೆಯೋಕ್ಕೆ ಕಷ್ಟಪಡ್ತಿದ್ದ, ಏನಾರು ಒಂದು ಹೊರಗಡೆ ಹೇಳಿದ್ರೆ ಅದು ಬರೆಯೋಕ್ಕೆ ಕಷ್ಟ ಆಗೋದು ಅವನಿಗೆ. ಬಟ್ ಇವಾಗ ಒಂದು 15 ಡೇಸ್ ಕ್ಲಾಸ್ ಮುಗುತ್ತಿದ್ದಾಗ ಅವನಿಗೆ ಏನು ಹೇಳಿದ್ರು ಸುಮ್ಮನೆ ಬರ್ಕೊಂತಾನೆ ಹೋಗ್ತಿದ್ದ. ಆಮೇಲೆ ರೈಟಿಂಗು ಎಲ್ಲ ನೀಟಾಗಿ ಬರೀತಿದ್ದ. ಆಮೇಲೆ ಚೆನ್ನಾಗಿತ್ತು. ಬಟ್ ಇಲ್ಲಿ ಬಂದಮೇಲೆ ಇಂಪ್ರೂವ್ಮೆಂಟ್ ಆದ. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಎಲ್ ಕೆ ಜಿ ಯು ಕೆ ಜಿ ತಾಳಬಾಳ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಹಂಗೇನಿಲ್ಲ, ಚೆನ್ನಾಗಿದೆ ಕೋಚಿಂಗಲ್ಲಿ. ಬಟ್ ಈ ಇಂಗ್ಲೀಷ್ ಸ್ವಲ್ಪ ಸಪೋರ್ಟ್ ಸಿ ಬಿ ಎಸ್ ಮಕ್ಕಳಿಗೆ, ICSE ಮಕ್ಕಳಾದರೆ ಸಿ ಬಿ ಎಸ್ ಮಕ್ಕಳಾದರೆ ಸ್ವಲ್ಪ ಇಂಗ್ಲೀಷ್ ಟಫ್ ಆಗ್ತದೆ. ಏಕ್ದಮ್ ಸಡನ್ನಾಗೆ ಎಲ್ಲದನ್ನು ಮಾತಾಡಬೇಕು, ಇಂಗ್ಲೀಷಲ್ಲೇ ಎಲ್ಲದನ್ನು ಅರ್ಥ ಮಾಡ್ಕೋಬೇಕು, ಇಂಗ್ಲೀಷಲ್ಲೇ ಬರಿಬೇಕು, ಓದ್ಬೇಕಂದ್ರೆ ಸ್ವಲ್ಪ ಟಫ್ ಆಗ್ತದೆ. ಈ ಥರ ಕೋಚಿಂಗ್ ಕ್ಲಾಸಲ್ಲಿ ಬಂದು ಕೋಚಿಂಗ್ ಕಲಿತ್ರೆ ಮಕ್ಕಳಿಗೆ ಭಾಳ ಯೂಸ್ ಆಗ್ತೈತಿ. ಆಮೇಲೆ ನನ್ನ ಮಗ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಇದನ್ನು ನಾನು ಉದಾಹರಣೆಗೆ ಹೇಳ್ತಿದ್ದೀನಿ, ಯಾಕಂದರೆ ನನ್ನ ಮಗ ಎಲ್ ಕೆ ಜಿ ಯು ಕೆ ಜಿಲಿ ಇರೋದಕ್ಕೂ ಇಲ್ಲಿ ಕೋಚಿಂಗ್ ಕ್ಲಾಸಿಗೆ ಬಂದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಇವಾಗ 3rd ಸ್ಟ್ಯಾಂಡರ್ಡಿಗೆ ಇವಾಗೂ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸಿದ್ದೀನಿ. ಬಟ್ ಯಾಕೆ ಕರ್ಕೊಂಬಂದು ಬಿಡ್ತದೇನೆಂದರೆ ಇಲ್ಲಿ